ಪ್ರತಿ ಬಾರಿಯೂ ಕೂಡ ಒಂದೊಂದು ಉದ್ಯಮಕ್ಕೆ ಅಥವಾ ಒಂದೊಂದು ವಲಯಕ್ಕೆ ಒಂದು ಕಡೆ ಸಿಹಿ ಸಿಗ್ತಾ ಇರುತ್ತೆ, ಒಂದು ಕಡೆ ಕಹಿ ನೋಡಬೇಕಾಗುತ್ತೆ. ಅಂದರೆ ಈ ವರ್ಷ ಗಮನಿಸೋದಾದರೆ ಯಾವ ಉದ್ಯಮಕ್ಕೆ ಲಾಭ ಸಿಗುತ್ತೆ, ಯಾವ ಉದ್ಯಮ ನಷ್ಟದಲ್ಲಿರುತ್ತೆ ಅಂತ ನೋಡಿ. ಈ ವರ್ಷ ನಾವು 2 ಪಾಪಗ್ರಹಗಳ ಆಳ್ವಿಕೆ, ಅದು ಮಂಗಳ ಮತ್ತು ಶನಿ ಪಾಪಗ್ರಹಗಳ ಆಳ್ವಿಕೆ ಇರೋದ್ರಿಂದ ಇನ್ನು ಮಂಗಳನಿಗೆ ಸಂಬಂಧಿಸಿರ್ತಕ್ಕಂತಹ ಉದ್ದಿಮೆಗಳು ಮತ್ತು ಶನಿ ನಿಮ್ಮ ಪ್ರೊಫೆಷನ್ ವಂಶಪಾರಂಪರಿಕ ಪ್ರೊಫೆಷನ್ಸ್ ಏನೇನಿರುತ್ತೋ ಅದೆಲ್ಲಕ್ಕೂ ಕೂಡ ನ್ಯಾಯ ಆಗ್ತಕ್ಕಂಥದ್ದು ಧರ್ಮದಿಂದ. ಇನ್ನು ಬಹುಮುಖ್ಯವಾಗಿ ತಾವು ನೇರವಾದ ಪ್ರಶ್ನೆ ಕೇಳಕ್ಕೆ ಹೋದಾಗ ಆರ್ಮಿಗೆ ಒಂದು ಹೆಚ್ಚು ಸ್ವಾಯತ್ತತೆ, ಹೆಚ್ಚು ಶಕ್ತಿ ಬರ್ತಕ್ಕಂಥ ಸಾಧ್ಯತೆ ಆರ್ಮಿಗಾಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗ್ಬೋದು, ಹಾಗೆ ಇಂಜಿನಿಯರ್ಸ್ಗೆ ಮತ್ತು ಇದು ಭೂ ವ್ಯಾಪಾರಿಗಳಿಗೆ ಭಾಳ ಒಳ್ಳೆಯದಿದು. ಇದನ್ನು ನಾವು ಕೇವಲ ರಿಯಲ್ ಎಸ್ಟೇಟಿಗೆ ಮಾತ್ರ ಅದನ್ನು ನಾವು ಹೇಳಬೇಕಾಗಿಲ್ಲ. ಭೂಮಿ ಯೋಗ ಜೊತೆಗೆ ಕಬ್ಬಿಣ ವ್ಯಾಪಾರಿಗಳಿಗೆ ಮತ್ತು ಮಹಿಳೆಯರಿಗೆ ಮತ್ತು ಶುಕ್ರನು ಸಿನಿಮಾ ರಂಗಕ್ಕೆ ಶುಭ, ಅದು ತಿಳ್ಕೊಂಡಿರಿ. 2024ರಲ್ಲಿ ಸಿನಿಮಾ ರಂಗಕ್ಕೆ ಬಹಳಷ್ಟು ಶುಭದ ಫಲಗಳು ಸಿಗ್ತಕ್ಕಂಥ ಯೋಗ ಕೂಡ ಇದೆ.